ಬಗ್ಗೆ, ಅಥವಾ ಯಾವುದೋ ಒಂದು ಪತಂಗ ತನ್ನ ಕೋಶದಿಂದ ಹೊರಗಡೆ ಬರೋದಾಗಿರ್ಬೋದು, ಅಥವಾ ಯಾವುದೋ ಒಂದು ವೀವರ್ ಬರ್ಡು ಯಾವುದೋ ಹುಲ್ಲುಕಡ್ಡಿ ತಂದು ಅದನ್ನು ಮನೆ ಕಟ್ಟೋದಾಗಿರ್ಬೋದು. ಒಂದು ಚಿತ್ರ, ಅದರ ಜೊತೆಗೆ ಸುಂದರವಾದ ಅದಕ್ಕೆ ಒಂದು ಅಡಿಟಿಪ್ಪಣಿ. ಆ ಅಡಿಟಿಪ್ಪಣಿ ಎಷ್ಟು ಇಂಟ್ರೆಸ್ಟಿಂಗ್ ಆಗಿರ್ತಿತ್ತು ಅಂದರೆ ಅದೇ ಒಂದು ಕಾವ್ಯ ಥರ ಇರ್ತಿತ್ತು. ಉದಾಹರಣೆಗೆ ಒಂದು ಪತಂಗ ತನ್ನ ಹಸಿರು ಸ್ವೆಟರನ್ನು ಹಾಕಿಕೊಂಡಿತು ಅಂತ ಹಿಂಗೆ ಬರೀತಿದ್ರು ಅವರು. ಅಥವಾ ಮತ್ತೆ ಯಾವುದೋ ಒಂದು ಕೆಂಪು ಕಿರೀಟವನ್ನು ತೆಗೆದು ಕಿರೀಟ ಬಿದ್ದ ಮಹಾರಾಜನಂತೆ, ಈ ಥರದ್ದೆಲ್ಲ. ಅಂದರೆ ತುಂಬ ಕಾವ್ಯಮಯವಾದಂಥದ್ದು ಭಾಷೆ. ಅಂದರೆ ಕಾವ್ಯಮಯ ಅಂದರೆ ನಾನು ಹುಸಿ ಕಾವ್ಯ ಅಥವಾ ಹುಸಿ ರಮ್ಯತೆ ಬಗ್ಗೆ ಹೇಳ್ತಾ ಇಲ್ಲ. ಅದು ಕಣ್ಣಿಗೆ ಕಾಣ್ತಾ ಇರುವಂಥ ಚಿತ್ರವನ್ನು ನಿಮಗೆ ತೋರಿಸುವಾಗ ಕಣ್ಣಿಗೆ ಕಾಣದೇ ಇರುವಂಥ ಒಂದು ಸಂಗತಿಯನ್ನು ನಮಗೆ ಅದಕ್ಕೆ ಜೋಡಿಸೋದು. ಈಗ ನೋಡಿ, ಕಾವ್ಯದಲ್ಲಿ ಅಥವಾ ಸಾಹಿತ್ಯದಲ್ಲಿ ವ್ಯಕ್ತದ ಜೊತೆಗೆ ಒಂದು ಅವ್ಯಕ್ತ ಬೇಕು ಅಲ್ವಾ? ವ್ಯಕ್ತ ಜೊತೆಗೆ ಅವ್ಯಕ್ತ ಇದ್ದಾಗ ಅದು ಸಾಹಿತ್ಯ ಆಗುತ್ತೆ. ಇಲ್ಲಿ ದೃಶ್ಯ ಇದೆ ಆಲ್ರೆಡಿ. ಆ ದೃಶ್ಯಕ್ಕೆ ಅವರು ತಮ್ಮ ಬರವಣಿಗೆ ಮೂಲಕ ಅದೃಶ್ಯವನ್ನು ಜೋಡಿಸ್ತಾ ಇದ್ರು. ಸಿನಿಮಾನೂ ಕೂಡ ಅದೇನೆ, ಒಂದು ದೃಶ್ಯವನ್ನು ನೋಡುವಾಗ ಒಂದು ಅದೃಶ್ಯವನ್ನು ಉದ್ದೀಪಿಸುವಂತೆ ಇರಬೇಕು. ಸೊ ತೇಜಸ್ವಿ ಅವರದ್ದು ಆ ರೀತಿಯ ಒಂದು ಫೋಟೋಗ್ರಾಫಿಕ್ ಆದಂಥ ಒಂದು ಕಣ್ಣಿನ ಜೊತೆಗೇನೆ ಸಂವೇದನೆಯನ್ನು ಹಸನಾಗಿಸುವಂಥ, ಉಳಿದ ಮನುಷ್ಯನ ನಿಲುಕುಗಳನ್ನು ತೋರಿಸುವಂಥ ಒಂದು ಸಂವೇದನೆ ಅವರಿಗಿತ್ತು. ಅವ್ರದ್ದು ಒಂದು ಚೈತನ್ಯ ಇತ್ತು, ಅದನ್ನು ಅವ್ರಿಗೆ ಜೋಡಿಸ್ತಾ ಇದ್ರು. ಹೀಗಾಗಿ